ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ DIY ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು DIY ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳೋದಾದರೆ, ಮನೆಯಲ್ಲೇ ಯಾವ ರೀತಿ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು ಲಿಪ್ ಮತ್ತು ಚೀಕ್ ಟಿಂಟ್ನ ತಯಾರಿಸ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಈಸಿನೇ ಇದೆ. ಲೈಕ್ ಮನೇಲಿ ಸಿಗುವಂಥ ನಿಮ್ಮ ಕಿಚನಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಈ ಒಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ನ ಪ್ರಿಪೇರ್ ಮಾಡಿರೋದು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಂಡ್ವರೆಗೂ ನೋಡಿ ಯಾವ ರೀತಿ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಈ ಒಂದು ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಯಾವ ರೀತಿ ತಯಾರಿಸೋದು ಅಂತ ನೋಡ್ಕೊಂಡು ಬರೋಣ. ಈ ಒಂದು ಲಿಪ್ ಮತ್ತು ಚೀಕ್ ಟಿಂಟ್ನ ಪ್ರಿಪೇರ್ ಮಾಡಲಿಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಆಗಿರುವಂತಹ ಬೀಟ್ರೂಟ್ನ ತೊಗೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಪೀಲ್ ಮಾಡಿ ನಂತರ ಅದನ್ನು ಕ್ಯೂಬ್ ರೀತಿಯಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನೀವು ಇದನ್ನು ತುರಿದು ಇದ್ರದ್ದು ರಸನ ನೀವು ತೊಗೋಬೋದು. ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸೊ ದ್ಯಾಟ್ ನನಗೆ ಜ್ಯೂಸ್ನ ಅಥವಾ ರಸನ ಹಿಂಡಲಿಕ್ಕೆ ಈಸಿ ಆಗಲಿ ಅಂತ. ಸೊ ನೋಡ್ಬೋದು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ನಂತರ ಇದನ್ನು ನಾನು ಒಂದು ಜಾಲರಿಯ ಸಹಾಯದಿಂದ ಇದ್ರದ್ದು ಜ್ಯೂಸನ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಈ ಥರ ನೀವು ಜಾಲರಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಯಾವ್ದಾರ ಕ್ಲಾತ್ನ ಯೂಸ್ ಮಾಡಿಕೊಂಡು ನೀವು ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೊ ನೀಟಾಗೆ ಜ್ಯೂಸ್ ಮಾತ್ರ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಸೊ ನೋಡಿ, ನನಗೆ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟಲ್ಲಿ ನನಗೆ ಇಷ್ಟು ಜ್ಯೂಸ್ ಸಿಕ್ತು. ಸೊ ಇದನ್ನು ನಾನು ಒಂದು ಬಾಣಲಿಲಿ ಈ ಒಂದು ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಹೀಟಲ್ಲಿ, ಅಂದರೆ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಒಂದು 3 to 4 ಮಿನಿಟ್ಸ್ ಇದನ್ನು ಕುಕ್ ಮಾಡಬೇಕಾಗತ್ತೆ. ಸೊ ದ್ಯಾಟ್ ಆ ಜ್ಯೂಸ್ ಥಿಕ್ ಆಗಲಿ ಅಂತ, ಸ್ವಲ್ಪ ಕನ್ಸಿಸ್ಟೆನ್ಸಿ ಥಿಕ್ ಆಗಲಿ ಅಂತ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇದು ಫುಲ್ಲು ಕೂಲಾಗಿ ಇದೆ. ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಆಲೋವೆರಾ ಜೆಲ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಆಲೋವೆರಾ ಜೆಲ್ ನಮ್ಮ ಡ್ರೈ ಮತ್ತು ಚಾಪಡ್ ಲಿಪ್ಸ್ನ ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ತುಟಿನ ಸೂದನಪ್ ಮಾಡಲಿಕ್ಕೂ ನಮಗೆ ಆಲೋವೆರಾ ಹೆಲ್ಪ್ ಮಾಡುತ್ತೆ. ನಂತರ ನಾನು ಗ್ಲಿಸರಿನ್ನ ತೊಗೊಳ್ತಾ ಇದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು. ಗ್ಲಿಸರಿನ್ ಆಪ್ಷನಲ್, ಬಟ್ ನೀವೇನಾದರೂ ಗ್ಲಿಸರಿನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದೇ ಆದರೆ ನಮ್ಮ ಲಿಪ್ಸ್ನ ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಡೆಡ್ ಸ್ಕಿನ್ ಸೆಲ್ಸ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಡ್ರೈ ಮತ್ತು ಚಾಪಡ್ ಲಿಪ್ಸ್ನ ರಿಪೇರ್ ಮಾಡಲಿಕ್ಕೂ ಸಹ ನಮಗೆ ಈ ಒಂದು ಗ್ಲಿಸರಿನ್ ಹೆಲ್ಪ್ ಮಾಡುತ್ತೆ. ಸೊ ನೀಟಾಗಿ ಈ ಮಿಕ್ಸ್ಚರ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬೀಟ್ರೂಟನ್ನ ನಾವು ಹಾಕಿರೋದ್ರಿಂದ ಲಿಪ್ಸ್ನ ನ್ಯಾಚುರಲ್ ಆಗಿ ಪಿಂಕ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಲಿಪ್ ಟಿಂಟ್ ಏನಿದೆಯೋ, ಲಿಪ್ಸ್ ಏನಾರ ಬ್ಲ್ಯಾಕ್ ಇದ್ದರೆ ತುಂಬ ಇದನ್ನು ಡೈಲಿ ಅಪ್ಲೈ ಮಾಡೋದ್ರಿಂದ ನಿಮಗೆ ನ್ಯಾಚುರಲ್ ಪಿಂಕ್ ಲಿಪ್ಸ್ ಸಹ ನಿಮಗೆ ಸಿಗುತ್ತೆ. ಸೊ ನಾನು ಇದನ್ನು ಒಂದು ಸ್ಮಾಲ್ ಕಂಟೈನರ್ನಲ್ಲಿ ಇದನ್ನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರಿಡ್ಜ್ನಲ್ಲಿ ಇದನ್ನು ನೀವು 7 ಡೇಸ್ ತನಕ ಮಡಗಬಹುದು. ಸೊ ಈ ಒಂದು ಲಿಪ್ ಟಿಂಟ್ನ ನಾನು ಈ ರೀತಿಯಾದ ಒಂದು ಸ್ಮಾಲ್ ಸ್ಟೋರೇಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದು ಆರಾಮಾಗಿ ನೀವು 7 ಡೇಸ್ ತನಕ ಫ್ರಿಡ್ಜ್ನಲ್ಲಿ ಇಟ್ಟು ಈ ಒಂದು ಟಿಂಟ್ನ ನೀವು ಯೂಸ್ ಮಾಡಬಹುದು. ಸೊ ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದು ಪಿಗ್ಮೆಂಟೆಡ್ ಆಗಿದೆ ಅಂತ. ಸೊ ನಾನು ಯಾವುದೇ ರೀತಿಯಾದ ಲಿಪ್ಸ್ಟಿಕ್ನ ನಾನು ಅಪ್ಲೈ ಮಾಡಿಲ್ಲ, ಜಸ್ಟ್ ಒಂದು ಸ್ವಲ್ಪ ತೊಗೊಂಡು ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು ಯಾವ ರೀತಿಯಾದಂಥ ಒಂದು ಬ್ಯೂಟಿಫುಲ್ ರೆಡ್ ಕಲರ್ ಬಂದಿದೆ ಅಂತ. ಸೊ ಡೆಫಿನೆಟಾಗಿ ಇದು ಒಂಥರ ಟಿಂಟ್ ಥರ ಕೆಲಸ ಮಾಡುತ್ತೆ. ನಿಮಗೆ ಯಾವುದೇ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಬಳಸದೇ ಇರೋದ್ರಿಂದ ನಿಮ್ಮ ಲಿಪ್ಪೂ ಅಷ್ಟೇ ಪಿಂಕ್ ಲಿಪ್ಸ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಡೆಫಿನೆಟಾಗಿ ನೀವು ಸಹ ಈ ಒಂದು ಟಿಂಟ್ನ ಟ್ರೈ ಮಾಡಿ. ಇನ್ನು ಇದನ್ನು ಆ್ಯಸ್ ಅ ಚೀಕ್ ನಿಮ್ಮ ಬ್ಲಷ್ ಅಥವಾ ಚೀಕ್ ಟಿಂಟಾಗೂ ಸಹ ಯೂಸ್ ಮಾಡ್ಬೋದು. ಜಸ್ಟ್ ಒಂದು ಡ್ರಾಪ್ ಥರ ಈ ಥರ ಡಾಟ್ನ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ನ ಮಾಡ್ಕೊಳ್ಳಿ.
ಸೊ ದಟ್ ಇದು ನಿಮ್ಮ ಟಿಂಟ್ ಆಗಲಿ ಚೀಕ್ ಟಿಂಟ್ ಆಗಿಯೂ ಸಹ ಕೆಲಸ ಮಾಡುತ್ತೆ. ಸೊ ನೋಡ್ಬೋದು ಎಂಥ ಕಲರ್ ಕೊಟ್ಟಿದೆ ಅಂತ, ಲೈಟ್ ಒಂಥರ ರೆಡ್ ಥರ ಇದೆ. ಸೊ ತುಂಬಾ ಚೆನ್ನಾಗಿದೆ. ಈವನ್ ಪಿಗ್ಮೆಂಟೇಷನು ಅಷ್ಟೇ. ಒಂದು ಸ್ವಾಚು ಸಹ ತೋರಿಸ್ತೀನಿ. ಸೊ ನೋಡ್ಬೋದು ಈ ಥರ ಕಲರ್ ಬರುತ್ತೆ. ಸೊ ಡೆಫಿನೆಟಾಗಿ ಇದು ತುಂಬ ಚೆನ್ನಾಗಿ ಒಂದು ರೆಡ್ ಕಲರ್ನ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡೆಫಿನೆಟಾಗಿ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ಒಂದು ಟಿಂಟ್ನ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪ್ಲಸ್ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇದರಲ್ಲಿ ಇಲ್ಲದೆ ಇರೋದ್ರಿಂದ ಲಿಪ್ಸ್ನ ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಗ್ಲಿಸರಿನ್ ಆ್ಯಡ್ ಮಾಡಿರೋದ್ರಿಂದ ಲಿಪ್ಸ್ನ ಸಾಫ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಏನಾರ ಡೆಡ್ ಸ್ಕಿನ್ ಸೆಲ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಪಿಂಕ್ ಲೈಕ್ ನ್ಯಾಚುರಲ್ ಪಿಂಕ್ ಲಿಪ್ಸ್ ಕೊಡಲಿಕ್ಕೆ ನಿಮಗೆ ಈ ಒಂದು ಟಿಂಟ್ ಹೆಲ್ಪ್ ಮಾಡುತ್ತೆ. ಸೊ ಡೆಫಿನೆಟಾಗಿ ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ಯಾವ ರೀತಿ ಇತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೇನಾದರೂ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೂ ಶೇರ್ ಮಾಡಿ. ಅವರು ಸಹ ಟ್ರೈ ಮಾಡಲಿ ಈ ಒಂದು ಟಿಂಟ್ನ. ಈ ಥರ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.